ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಹೇಳಿದ್ರು ಜೈ ಶ್ರೀರಾಮ್. ಈಗ ನಾನು ನಿಮ್ಗೆ ಕತೆ ಹೇಳ ಕೇಳ್ತೀರಾ? ಚಂದ ಕೇಳಬೇಕು. ಮಧ್ಯದಲ್ಲೆದ್ದೋದ್ರೆ ಕತೆ ಅರ್ಥ ಆಗಲ್ಲ. ಒಂದು ಊರಲ್ಲಿ ಒಬ್ಬ ಹುಡುಗಿದ್ಲು. ಆ ಹುಡುಗಿ ಕ್ಯೂಟಾಗಿ ಬ್ಯೂಟಿಫುಲ್ ಆಗಿದ್ಲು. ಆ ಹುಡುಗಿಗೆ 4 ಜನ ಅಕ್ಕಂದ್ರು, 4 ಜನ ಅಣ್ಣಂದ್ರು, 4 ಜನ ತಂಗಿಂದ್ರು, 4 ಜನ ತಮ್ಮಂದ್ರಿದ್ರು. ಹಾಗಾಗಿ 8 ಜನ ಅಕ್ಕ ಮತ್ತು ಅಣ್ಣ ಸೇರಿದರೆ 8 ಜನ ಆಗಲ್ವಾ? 8 ಜನ ಆಯಿತು. ಅವಳ ಬಂದು ಸೇರಿ 9 ಆಯಿತು. 9ಗೆ 4 ಕೂಡಿಸೋಣ, 13 ಆಯಿತು. ಪುನಃ 4 ಕೂಡಿಸೋಣ, 14, 15, 16 ಆಯಿತು. 16 ಮಂದಿ ಇದ್ರು. ಅಮ್ಮನಿಗೆ ತುಂಬ ಕಷ್ಟ ಇತ್ತು. ಅದಕ್ಕೆ ಆ ಕ್ಯೂಟಾದವಳು ಎಲ್ಲ ಕೆಲಸ ಮಾಡ್ತಿದ್ಲು. 4 ಜನ ಅಕ್ಕಂದ್ರ ಹೆಸರು ಲೀಲಾ, ಚಿನ್ನು, ಮನು. ಆ ಮನು ಅಲ್ಲ, ಮನು ಒಬ್ಬ ಹುಡುಗನ ಹೆಸರು. ಮನು ಅಲ್ಲ, ಮೋಕ್ಷ, ಧನ್ಯ. 4 ಜನ ಹುಡುಗರ ಹೆಸರು ಮನು, ಶಿಶಾಂತ್, ಅಭಿಜಿತ್, ಅಜೇಶ್, ಅದೀಶ್. ಇಷ್ಟು ಜನ ಇದ್ರು ಆಯ್ತಾ. ಈಗ ಅದೀಶ್ ಅಂದರೆ ತಂಗಿದ ಹೆಸರು ಹೇಳ್ಬೇಕು ತಾನೆ. ಅದಿಯಸ್, ಪ್ರಜ್ಞಾ ಇದ್ರು. ನನ್ನ ಹೆಸರು ಪುಣ್ಯನೂ ಇದ್ರು. ಮೇಧ. ಎಷ್ಟು ಜನ ತಂಗಿದ್ರು. 4 ಜನ ತಮ್ಮಂದ್ರ ಹೆಸರು ಹೇಳ್ಬೇಕು. ಮನು. 2 ಜನದ ಮನು ಇಲ್ವಾ ನೋಡಿ. ಅವಳು ಒಬ್ಳನ್ನ ಮನೋಹರ್ ಅಂತಲೇ ಕರೀತಾಳೆ, ಒಬ್ಳನ್ನ ಮನು ಅಂತ ಕರೀತಾಳೆ ಅಷ್ಟೇ. ಮನು, ಆದೀಶ್, ಆರ್ಯನ್, ಗುರುಕಿರಣ್. ಇಷ್ಟು ಜನ ಇದ್ರು. ಅರ್ಥ ಆಯ್ತಾ ಮಕ್ಕಳೇ? ಇಷ್ಟು ಜನ ಇದ್ರು. ಇಷ್ಟು ಜನನೂ ಸಾಕ್ತಿದ್ರಲ್ಲಮ್ಮ. ಕಷ್ಟ ಆಗ್ಬಾರ್ದಂತ ಮಗಳು ಕಡಿಸ್ತಿದ್ಲು. ಮನೆಯ ಮೇಲ್ಚಾವಡಿ ಉಂಟಲ್ಲ, ನಮ್ಮ ಚಾವಡಿ ಉಂಟು ನೋಡಿ ಅಲ್ದು. ಆ ಚಾವಡಿಲೆಲ್ಲ ಮಂಚದ ಕೋಣೆಗಳು ತುಂಬಿ ಹೋಗಿದ್ವು. ಅದಕ್ಕೆ ಆ ಮನೆ ಸುಂದರ ಆಗಿತ್ತು. ಹೂವೆಲ್ಲ ಆ ಮಗಳು ಚಂದ ಇಡ್ತಿದ್ಲು. ಅವಳು ಹೂ ಮುಟ್ಕೊಂಡು, ಕುಂಕುಮ ಹಾಕ್ಕೊಂಡು, ಲಿಪ್ಸ್ಟಿಕ್ ಹಾಕದೆ, ಗುಲಾಬಿ ರಸ ಹಿಂಡಿ ಗಟ್ಟಿ ಮಾಡಿ, ಲಿಪ್ಸ್ಟಿಕ್ ಹಾಕೋ ಥರ ಮಾಡಿ, ಬಳೆ ಹಾಕ್ಕೊಂಡು, ಖಡ್ಗ ಹಾಕ್ಕೊಂಡು, ನೆಕ್ಲೆಸ್ ಇದು ಏನೊಂದು ಸಿಗ್ತದಲ್ಲ ಅದು ಹಾಕ್ಕೊಂಡು, ಹೀಗೆ ಮಾಡೋಕ್ಕಾಗ್ತದೆ, ಅದು ಹಾಕ್ಕೊಂಡು ಒಂದು ಚಂದವಾಗಿ ಕಾಣುತ್ತಿದ್ದಳು. ಅವರು ಒಂದಿನ ತಮ್ಮ ಸತ್ತೋದ. ಅವನ ಹೆಸರು ಮನು ಸತ್ತೋದ. ಆ ಮನು ಸತ್ತೋದಿದ್ದಕ್ಕೆ ಅವಳವತ್ತು ಉಪವಾಸ ಏನು ಮಾಡೋದು, ಒಂದು ಬದಿಯಲ್ಲಿ ಕೂತಿದ್ಲು. ಬೇರೆಯವ್ರಿಗೆ ಹಸು ಮುಟ್ಲಿಲ್ಲ. ಯಾಕೆ ಹೇಳಿ? ಬೇರೆಯವ್ರಿಗೆ ಹಸು ಮುಟ್ಟೋದೇ ಇಲ್ಲ, ಕೆಲಸನೂ ಮಾಡ್ತಿರ್ಲಿಲ್ಲ, ಹಸು ಮುಟ್ಲಿಲ್ಲ. ಅದಕ್ಕೆ ಅವರು ಅಳ್ತಾ ಎಲ್ಲ ಕೆಲಸಗಳನ್ನು ಮಾಡ್ತಿದ್ರು.
ಆಮೇಲೆ ಅವ್ರ ಫ್ರೆಂಡ್ ಬಂದು ಅಡುಗೆಲ್ಲ ಮಾಡೋಕ್ಕಾಗ್ತಿರ್ಲಿಲ್ಲ, ಮನೇಲಿ ಎಲ್ಲ ಕೆಲಸ ಮಾಡೋಗ್ತಾ ಇದ್ರು. ಆಮೇಲೆ ಅವ್ರ ಫ್ರೆಂಡ್ ಬಂದು ಏನು ಎತ್ಕೊಂಡು ಹೇಳ್ತಿದ್ದಿ ಅಂತ ಕೇಳಿದಾಗ, ನನ್ನ ತಮ್ಮ ಮನು ಸತ್ತೋದ, ಸುತ್ತಲೇ ನಮ್ಗೆ ಊಟ ಮಾಡೋಕ್ಕಾಗ್ತಿಲ್ಲ ಕಣೆ ಅಂದ್ಲು. ಊಟ ಎಲ್ಲ ಮಾಡಿ ತಗೊಂಡು ಬಂದಿದ್ಲು. ಊಟ ಕೊಟ್ಟು ಹೊಟ್ಟೆ ತುಂಬಿಸ್ಬಿಟ್ಟು ಹೋದ್ಲು. ಈ ಕತೆ ಬಗ್ಗೆ ಏನು ನಿಮ್ಗೆ ಅರ್ಥ ಆಯಿತು? ಸ್ವಚ್ಛತೆ ಇದ್ದವರಿಗೆ ಕಷ್ಟ ಬಂದಾಗ ಒಂದಲ್ಲ ಒಂದು ರೂಪದಲ್ಲಿ ಒಬ್ಬರು ಬರ್ತಾರೆ. ಅದಕ್ಕೇನೆ ಎಲ್ಲರೂ ನಮ್ಮ ಜನನ ನಂಬುದು. ಅರ್ಥ ಆಯ್ತಾ? ಅರ್ಥ ಆಗಲಿಲ್ವಾ? ಪುನಃ ಹೇಳಬೇಕಾ? ಅದರ ಅರ್ಥ ಏನಂದ್ರೆ, ಒಳ್ಳೆ ಜನ, ಸ್ವಚ್ಛತೆ ಇಟ್ಕೊಳ್ಳೋರು, ಲಿಫ್ಟಿಗೆ ಹಾಕದೆ ಹಳ್ಳಿ ಜನ ಥರ ಇರೋರು. ಅದು ಒಂದಲ್ಲ ಒಂದು ರೂಪದಲ್ಲಿ ದೇವಿ ಬಂದ್ಬಿಟ್ಟು ಅನ್ನ ಹಾಕ್ತಾಳೆ. ಇದೇ ಧರ್ಮ, ಇದೇ ನೀತಿ, ಇದೇ ನೀತಿಕತೆ. ಅರ್ಥ ಆಯ್ತಾ ಮಕ್ಕಳೇ?